ನಮಸ್ಕಾರ ಸ್ನೇಹಿತರೆ, ನಿಮ್ಮ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನವರಾತ್ರಿಯ 4ನೇ ದಿನ. ಈ ದಿನದ ಮಹತ್ವ, ದೇವಿಯ ಶಕ್ತಿ ಮಹಿಮೆ, ಕತೆ ಮತ್ತು ಬಣ್ಣದ ಸಂಕೇತವನ್ನು ತಿಳಿಯೋಣ. ಈ ದಿನದ ಬಣ್ಣ ಹಳದಿ. ಈ ಬಣ್ಣವು ಜ್ಞಾನ, ಸಂತೋಷ ಮತ್ತು ಮಂಗಳಕರತೆಯನ್ನು ಸಂಕೇತಿಸುತ್ತದೆ. ತಾಯಿಯ ಸೂರ್ಯನಂತಹ ತೇಜಸ್ಸಿಗೆ ಈ ಬಣ್ಣ ಅತ್ಯಂತ ಸೂಕ್ತವಾಗಿದೆ. ನವರಾತ್ರಿಯ 4ನೇ ದಿನದ ಮಾತೆ ಕುಷ್ಮಾಂಡ ದೇವಿಯನ್ನು ಪೂಜಿಸಲಾಗುತ್ತದೆ. ಅವಳು ಬ್ರಹ್ಮಾಂಡವನ್ನು ಸೃಷ್ಟಿಸಿದ ಶಕ್ತಿಯಾಗಿದ್ದಾಳೆ. ಕು ಅಂದರೆ ಸಣ್ಣ, ಉಷ್ಮ ಅಂದರೆ ಶಕ್ತಿ ಅಥವಾ ಉಷ್ಣತೆ, ಮತ್ತು ಅಂಡ ಅಂದರೆ ಬ್ರಹ್ಮಾಂಡ. ಅಂದರೆ ದೇವಿ ಕುಷ್ಮಾಂಡ ತಮ್ಮ ನಗು ಮುಖದಿಂದ ಸೃಷ್ಟಿಯನ್ನು ಆರಂಭಿಸಿದ ದೇವಿ. ತಾಯಿ ಕುಷ್ಮಾಂಡ ಅಷ್ಟಭುಜಿಯಾಗಿದ್ದಾಳೆ, ಅಂದರೆ 8 ಕೈಗಳನ್ನು ಹೊಂದಿದ್ದಾಳೆ. ತನ್ನ ಕೈಗಳಲ್ಲಿ ಕಮಂಡಲ, ಧನಸ್ಸು, ಬಾಣ, ಕಮಲ, ಅಮೃತ ತುಂಬಿದ ಕಲಶ್, ಚಕ್ರ, ಗದೆ ಮತ್ತು ಜಪಮಾಲೆಯನ್ನು ಹಿಡಿದಿದ್ದಾಳೆ. ಈ ತಾಯಿಯ ವಾಹನ ಸಿಂಹ. ಕೂಷ್ಮಾಂಡ ದೇವಿಯ ಅತ್ಯಂತ ದೊಡ್ಡ ವೈಶಿಷ್ಟ್ಯವೆಂದರೆ ಆಕೆ ಸೂರ್ಯಲೋಕದ ಮಧ್ಯದಲ್ಲಿ ನೆಲೆಸಿದ್ದಾಳೆ ಎಂದು ನಂಬಲಾಗಿದೆ. ಸೂರ್ಯನ ತೇಜಸ್ಸಿಗೆ ಕಾರಣವೇ ಈ ದೇವಿಯ ಶಕ್ತಿ. ಅವಳ ದೇಹದ ಕಾಂತಿಯು ಸೂರ್ಯನಂತೆಯೇ ಪ್ರಜ್ವಲಿಸುತ್ತದೆ. ಬ್ರಹ್ಮಾಂಡದ ಯಾವುದೇ ದೇವತೆಗಳಿಗೆ ಸೂರ್ಯನ ತೀಕ್ಷ್ಣತೆಯನ್ನು ತಡೆದುಕೊಳ್ಳುವ ಶಕ್ತಿಯಿಲ್ಲ. ಆದರೆ ತಾಯಿ ಕೂಷ್ಮಾಂಡ ಮಾತ್ರ ಸೂರ್ಯನಿಗೆ ಶಕ್ತಿಯನ್ನು ನೀಡುತ್ತಾ ಅಲ್ಲೇ ನೆಲೆಸಿದ್ದಾಳೆ. ಇದು ಈ ದೇವಿಯ ಸ್ವರೂಪ. ಈಗ ಈ ದೇವಿಯ ಕತೆ. ಪುರಾಣಗಳ ಪ್ರಕಾರ ಸೃಷ್ಟಿಗಿಂತ ಮೊದಲು ಎಲ್ಲೆಲ್ಲೂ ಕೇವಲ ಕತ್ತಲೆ ಮತ್ತು ಶೂನ್ಯ ಆವರಿಸಿತ್ತು. ಸಮಯದ ಅಸ್ತಿತ್ವವೇ ಇರಲಿಲ್ಲ. ಆಗ ದೇವಿ ಆದಿಪರಾಶಕ್ತಿಯು ತನ್ನ ಮಂದಹಾಸದಿಂದ ಒಂದು ದಿವ್ಯವಾದ ಬೆಳಕನ್ನು ಸೃಷ್ಟಿಸಿದಳು. ಆ ಬೆಳಕಿನಿಂದಲೇ ಇಡೀ ಬ್ರಹ್ಮಾಂಡವು ಒಂದು ಮೊಟ್ಟೆಯ ರೂಪದಲ್ಲಿ ಸೃಷ್ಟಿಯಾಯಿತು. ಹೀಗೆ ತನ್ನ ನಗುವಿನಿಂದ ಬ್ರಹ್ಮಾಂಡವನ್ನು ಸೃಷ್ಟಿಸಿದ ಕಾರಣ ದೇವಿಗೆ ಕೂಷ್ಮಾಂಡ ಎಂಬ ಹೆಸರು ಬಂತು. ಇವಳೇ ಸೃಷ್ಟಿಯ ಆದಿ ಸ್ವರೂಪ, ಆದಿಶಕ್ತಿ. ಇದಿಷ್ಟು ಈ ದಿನದ ದೇವಿಯ ರೂಪ, ಬಣ್ಣ ಮತ್ತು ಕತೆ. ಮುಂದೆ ಪೂಜೆಯ ಮಹತ್ವ. ತಾಯಿ ಕೂಷ್ಮಾಂಡಳನ್ನು ಪೂಜಿಸುವುದರಿಂದ ಭಕ್ತರ ಜೀವನದಲ್ಲಿನ ಎಲ್ಲಾ ಕಷ್ಟಗಳು, ರೋಗ ರುಜಿನಗಳು ದೂರವಾಗುತ್ತವೆ ಎಂದು ನಂಬಲಾಗಿದೆ. ಆಕೆ ಆಯುಷ್ಯ, ಆರೋಗ್ಯ, ಯಶಸ್ಸು ಮತ್ತು ಶಕ್ತಿಯನ್ನು ಕರುಣಿಸುವ ದೇವತೆ. ಜಾತಕದಲ್ಲಿ ಸೂರ್ಯ ದೋಷವಿದ್ದವರು ತಾಯಿ ಕೂಷ್ಮಾಂಡಳನ್ನು ಪೂಜಿಸಿದರೆ ಸೂರ್ಯನ ಅನುಗ್ರಹ ದೊರೆತು ದೋಷಗಳು ನಿವಾರಣೆಯಾಗುತ್ತವೆ. ಈಗ ಪೂಜಾ ವಿಧಾನ ಮತ್ತು ನೈವೇದ್ಯ. ಇಂದು ಹಳದಿ ಬಣ್ಣದ ವಸ್ತ್ರ ಧರಿಸಿ ದೇವಿಯನ್ನು ಆರಾಧಿಸುವುದು ಶ್ರೇಷ್ಠ. ದೇವಿಗೆ ಕೆಂಪು ಬಣ್ಣದ ಹೂವುಗಳು, ಅದರಲ್ಲೂ ದಾಸವಾಳವೆಂದರೆ ಬಲು ಪ್ರೀತಿ. ನೈವೇದ್ಯವಾಗಿ ತಾಯಿಗೆ ಸಿಹಿಯಾದ ತಿಂಡಿಯನ್ನು ಅರ್ಪಿಸುವುದು ವಿಶೇಷ. ಪೂಜೆಯ ನಂತರ ಅದನ್ನು ಪ್ರಸಾದವಾಗಿ ಹಂಚುವುದರಿಂದ ದೇವಿಯ ಕೃಪೆಗೆ ಪಾತ್ರರಾಗಬಹುದು. ಇನ್ನು ದೇವಿಯ ಶ್ಲೋಕ. ಓಂ ದೇವಿ ಕುಷ್ಮಾಂಡಾಯಿ ನಮಃ. ಈ ವಿಷಯ ಇಂದಿನ ಪೂಜೆ, ದೇವಿಯ ಕತೆ, ಶ್ಲೋಕ ಮತ್ತು ಬಣ್ಣದ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಮತ್ತೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಕಾಮೆಂಟ್ ಮಾಡಿ. ನವರಾತ್ರಿಯ 5ನೇ ದಿನದ ಬಗ್ಗೆ ತಿಳಿಯೋಣ.